ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಡಿಕೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ. ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಸಚಿವ ಸ್ಥಾನ ಸಿಗೋದು ಡೌಟ್ ಅನ್ನುವಂತಹ ಮಾತುಗಳಿತ್ತು. ಕಾರಣ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ವರಿಷ್ಠರಿಗೆ ಕಂಪ್ಲೇಂಟ್ ಹೋಗಿತ್ತು. ಚಲುವರಾಯಸ್ವಾಮಿ ಅವರಿಗೆ ಮತ್ತೊಮ್ಮೆ ಅವಕಾಶ. ಬಾಲಕೃಷ್ಣ ವಸಂತಪ್ಪ ಅವರ ಹೆಸರು ಕೂಡ ಫೈನಲ್ ಆಗಿದೆ. 20 ಜನ ಶಾಸಕರುಗಳು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸಂಜೆ 4:05 ಲೋಕಭವನದಲ್ಲಿ ಪದಗ್ರಹಣದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಚಲುವರಾಯಸ್ವಾಮಿ ಅವರು ಮಂಡ್ಯ ಭಾಗ ಒಕ್ಕಲಿಗ ಸಮುದಾಯ, ರುದ್ರಪ್ಪ ಲಮಾಣಿ, ಎಎಸ್ ಪೊನ್ನಣ್ಣ, ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ 20 ಜನ ಶಾಸಕರುಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ. ನೀವಿಗೇನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಇವರುಗಳೇ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದು ಸಚಿವರುಗಳಾಗಿ. ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಡೇ ಒನ್ನಿಂದಲೂ ಕೂಡ ಬೆನ್ನಿಗೆ ನಿಂತವರು. ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ನಿಂದ ಪಟ್ಟಿ ಫೈನಲ್ ಆಗಿ ರವಾನೆ ಆಗಿದೆ. ಇವತ್ತು ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮವನ್ನು ಲೋಕಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿಯೇ ಡಿಕೆ ಶಿವಕುಮಾರ್ ಅವರು ಇವತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಗಳಿಗೆಯಲ್ಲಿಯೇ ಇವತ್ತು 20 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಮೂಲಕ ಕಳೆದ 15-20 ದಿನಗಳಿಂದ ಕುತೂಹಲಕ್ಕೆ ಕಾರಣವಾಗಿದ್ದ, ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಅದೃಷ್ಟ ಕುಲಾಯಿಸಿದೆ. ಒಂದು ಕಡೆ ಚಲುವರಾಯಸ್ವಾಮಿ ಅವರು, ಮತ್ತೊಂದು ಕಡೆ ನರೇಂದ್ರ ಸ್ವಾಮಿ ಅವರು ಮಂಡ್ಯದಿಂದ ಅವಕಾಶ ಸಿಕ್ಕಿರುವಂತಹದ್ದು. ಶಿವರಾಜ ತಂಗಡಗಿಗೆ ಮತ್ತೆ ಅವಕಾಶ. ಕಳೆದ ಬಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಡೆಲ್ಲಿಯಲ್ಲಿ ಹಲವು ದಿನಗಳ ಕಾಲ ತಂಗಿದ್ರು. ನಾನಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಾಗ ಖುಷಿಯಿಂದನೇ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಗೂ ಕೂಡ ಅದೃಷ್ಟ ಕುಲಾಯಿಸಿದೆ. ಶಿವರಾಜ ತಂಗಡಿಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶ್ಯಪ್ಪನವರಿಗೆ ಅದೃಷ್ಟ ಒಲಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿದ್ದವರು, ಡಿಸಿಎಂ ಆಗಿದ್ದವರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಅವರಿಗೆ ಅಭಯವನ್ನ ಕೊಟ್ಟು ಕಾಂಗ್ರೆಸ್ ಕರೆತಂದಿದ್ರು. ಈ ಬಾರಿ ಅವರಿಗೆ ಅದೃಷ್ಟ ಕುಲಾಯಿಸಿದೆ. ಲಕ್ಷ್ಮಣ ಸವದಿ ಅವರಿಗೂ ಕೂಡ ಸಚಿವ ಸ್ಥಾನ. ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಿ ಫೈನಲ್ ಆಗಿ ರವಾನೆ ಆಗಿದೆ. ಇವರೆಲ್ಲರೂ ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇವತ್ತು ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ. ಸಚಿವರ ಲೇಟೆಸ್ಟ್ ಲಿಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಚಲುವರಾಯಸ್ವಾಮಿ ಅವರು ಒಕ್ಕಲಿಗ ಸಮುದಾಯ, ನಾಗಮಂಗಲ ವಿಧಾನಸಭಾ ಕ್ಷೇತ್ರ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಎಚ್.ಸಿ. ಬಾಲಕೃಷ್ಣ ಅವರು ಒಕ್ಕಲಿಗ ಸಮುದಾಯ, ಮಾಗಡಿ ವಿಧಾನಸಭಾ ಕ್ಷೇತ್ರ. ಡಿಕೆ ಶಿವಕುಮಾರ್ ಅವರ ಪರಮಾಪ್ತರು. ಡೇ ಒನ್ನಿಂದಲೂ ಕೂಡ ಡಿಕೆ ಸಿಎಂ ಆಗಬೇಕು ಅಂತ ಹೇಳಿ ವಾದವನ್ನು ಮಂಡಿಸಿದವರು. ರುದ್ರಪ್ಪ ಲಮಾಣಿ, ಎಸ್ಸಿ ಸಮುದಾಯ, ಹಾವೇರಿ ವಿಧಾನಸಭಾ ಕ್ಷೇತ್ರ. ಈ ಬಾರಿ ಡಿಕೆ ಕ್ಯಾಬಿನೆಟ್ಗೆ ರುದ್ರಪ್ಪ ಲಮಾಣಿ ಅವರು ಎಂಟ್ರಿ ಆಗಿದ್ದಾರೆ. ಸಚಿವರ ಲಿಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್, ಮುಸ್ಲಿಂ ಸಮುದಾಯ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಕಳೆದ ಬಾರಿ ವಸತಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಈ ಬಾರಿ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗಿತ್ತು. ಪೊನ್ನಣ್ಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಫಸ್ಟ್ ಟೈಮ್ ಗೆದ್ದಿದ್ದಾರೆ. ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಸಿದ್ದರಾಮಯ್ಯನವರು ಇವರ ಪರವಾಗಿ ಲಾಬಿಯನ್ನು ಕೂಡ ಮಾಡಿದ್ರು. ಸಂತೋಷ್ ಲಾಡ್, ರಿಜ್ವಾನ್ ಹರ್ಷದ್ಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಸಂತೋಷ್ ಲಾಡ್ ಕಳೆದ ಬಾರಿ ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ರಿಜ್ವಾನ್ ಹರ್ಷದ್ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಮುಸ್ಲಿಂ ಕೋಟಾದಡಿಯಲ್ಲಿ ರಿಜ್ವಾನ್ ಹರ್ಷದ್ಗೆ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಪರಮಾಪ್ತರಾಗಿ ಗುರುತಿಸಿಕೊಂಡಿದ್ರು. ಸಿದ್ದರಾಮಯ್ಯನವರು ರಿಸೈನ್ ಮಾಡಿದಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ಡಾಕ್ಟರ್ ಅಜಯ್ ಸಿಂಗ್, ಧರ್ಮಸಿಂಗ್ ಅವರ ಪುತ್ರ ಕೆ.ಎಂ. ಶಿವಲಿಂಗೇಗೌಡರಿಗೂ ಕೂಡ ಜಾಕ್ಪಾಟ್. ಮಧು ಬಂಗಾರಪ್ಪ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಬೇಳೂರು ಗೋಪಾಲಕೃಷ್ಣ ಮತ್ತು ಸಚಿವ ಮಧು ಬಂಗಾರಪ್ಪ ಅವರ ಪೈಕಿ ಒಬ್ಬರಿಗೆ ಫೈನಲ್ ಅಂತ ಹೇಳಲಾಗ್ತಿತ್ತು.
ಮತ್ತೊಮ್ಮೆ ಸಚಿವ ಸ್ಥಾನವನ್ನು ತೆಗೆದುಕೊಳ್ಳೋದ್ರಲ್ಲಿ ಮಧು ಬಂಗಾರಪ್ಪ ಅವರು ಸಕ್ಸಸ್ ಆಗಿದ್ದಾರೆ. ಸಂತೋಷ್ ಲಾಡ್, ರಿಜ್ವಾನ್ ಹರ್ಷದ್ಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಸಿಎಂ ಧರ್ಮಸಿಂಗ್ ಅವರ ಪುತ್ರ, ಅವರಿಗೂ ಕೂಡ ಈ ಬಾರಿ ಜಾಕ್ಪಾಟ್ ಹೊಡೆದಿದೆ. ಕೆಎಂ ಶಿವಲಿಂಗೇಗೌಡರು JDS ನಲ್ಲಿದ್ರು, ಈ ಬಾರಿ ಬಂದು ಅವರು ಕಾಂಗ್ರೆಸ್ನಿಂದ ಗೆದ್ದು ಸಚಿವರಾಗುವ ನಿಟ್ಟಿನಲ್ಲಿ ಲಾಬಿಯನ್ನ ಮಾಡಿದ್ರು. ಅವ್ರಿಗೂ ಕೂಡ ಈಗ ಜಾಕ್ಪಾಟ್ ಹೊಡೆದಿರುವಂತಹದ್ದು. ಸಂತೋಷ್ ಲಾಡ್, ರಿಜ್ವಾನ್ ಹರ್ಷದ್, ಮಧು ಬಂಗಾರಪ್ಪ, ಡಾಕ್ಟರ್ ಅಜಯ್ ಸಿಂಗ್, ಕೆಎಂ ಶಿವಲಿಂಗೇಗೌಡರಿಗೆ ಜಾಕ್ಪಾಟ್. ಸಚಿವ ಸ್ಥಾನ ಮಹಿಳಾ ಕೋಟಾದಿಂದ MLC ಗಾಯತ್ರಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಶಿವರಾಜ್ ತಂಗಡಗಿ ಅವರು SC ಸಮುದಾಯ, ಕನಕಗಿರಿ ವಿಧಾನಸಭಾ ಕ್ಷೇತ್ರ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು. ಲಕ್ಷ್ಮಣ್ ಸವದಿ ಅವರು ಲಿಂಗಾಯತ ಸಮುದಾಯ, ಅಥಣಿ ವಿಧಾನಸಭಾ ಕ್ಷೇತ್ರ. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಮತ್ತು ಅಶೋಕ್ ಪಟ್ಟಣ್ ಮೂವರ ಪೈಕಿ ಒಬ್ಬರಿಗೆ ಫೈನಲ್ ಅಂತ ಇತ್ತು. ಲಕ್ಷ್ಮಣ್ ಸವದಿ ಹೆಸರು ಫೈನಲ್ ಆಗಿದೆ. ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಮಂಡ್ಯ ಭಾಗದವರು. ಜೊತೆಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಬ್ಬರ ಜೊತೆಗೂ ಕೂಡ ಚೆನ್ನಾಗಿದ್ರು ನರೇಂದ್ರ ಸ್ವಾಮಿ ಅವರು. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ದೆಹಲಿಯಲ್ಲಿ ಕೆಲ ದಿನಗಳಿಂದ ಬೀಡು ಬಿಟ್ಟು ವರಿಷ್ಠರನ್ನ ಭೇಟಿಯಾಗುವಂತಹ ಪ್ರಯತ್ನವನ್ನು ಕೂಡ ನರೇಂದ್ರ ಸ್ವಾಮಿ ಅವರು ಮಾಡಿದ್ರು. ಸಚಿವರ ಲೀಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಚಲುವರಾಯ ಸ್ವಾಮಿ ಅವರು ಒಕ್ಕಲಿಗ ಸಮುದಾಯ, ನಾಗಮಂಗಲ ವಿಧಾನಸಭಾ ಕ್ಷೇತ್ರ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಮತ್ತೊಮ್ಮೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಕ್ಕಿದೆ. ಒನ್ಸ್ ಅಗೇನ್ HC ಬಾಲಕೃಷ್ಣ ಅವರು ಒಕ್ಕಲಿಗ ಸಮುದಾಯ, ಮಾಗಡಿ ವಿಧಾನಸಭಾ ಕ್ಷೇತ್ರ. ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಪರಮಾಪ್ತರು. HC ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ರುದ್ರಪ್ಪ ಲಮಾಣಿ, SC ಸಮುದಾಯ, ಹಾವೇರಿ ವಿಧಾನಸಭಾ ಕ್ಷೇತ್ರ. SC ಕೋಟಾ ಮತ್ತು ಹೊಸಮುಖಗಳ ಅಡಿಯಲ್ಲಿ ಈ ಬಾರಿ ಅವಕಾಶ ಸಿಕ್ಕಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ನೂತನ ಸಚಿವರ ಪಟ್ಟಿ ರಿಲೀಸ್ ಆಗಿದೆ, ಏನನ್ನಿಸ್ತಾ ಇದೆ ಈ ಪಟ್ಟಿ ನೋಡಿ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ 20 ಜನರ ಲೀಸ್ಟ್ ಅನ್ನು ಈಗಾಗಲೇ ಫೈನಲ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಆ ಲೀಸ್ಟ್ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯ ಆಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ ಪಟ್ಟಿಯಲ್ಲಿ ಸೀರಿಯಲ್ ಪ್ರಕಾರ ನೋಡೋದಾದ್ರೆ MP ನರೇಂದ್ರ ಸ್ವಾಮಿ ಅವರು ಮೊದಲ ಹೆಸರಿದೆ, ಶಿವರಾಜ್ ತಂಗಡಗಿ ಅವರದಿದೆ, ರುದ್ರಪ್ಪ ಲಮಾಣಿ ಇದೆ, KS ಬಸಂತಪ್ಪ ಇದೆ. ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿದಂತ ಈ 4 ಹೆಸರು ಮೊದಲಿರ್ತಕ್ಕಂಥದ್ದು. ಅದಾದ ನಂತರ ST ಸಮುದಾಯಕ್ಕೆ ಸೇರಿದಂತವರು ನಾಗೇಂದ್ರ ಮತ್ತೆ ರಘುಮೂರ್ತಿ ಅವರ ಹೆಸರಿರ್ತಕ್ಕಂಥದ್ದು. ಜೊತೆಗೆ ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಮತ್ತೆ ರಿಜ್ವಾನ್ ಅರ್ಷದ್ ಇಬ್ಬರ ಹೆಸರನ್ನು ಕೂಡ ಹಾಕಿದ್ದಾರೆ. ಜೊತೆಗೆ OBC ಇಂದ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಮತ್ತೆ ಪುಟ್ಟರಂಗ ಶೆಟ್ಟಿ, ಮಂಕಾಳ ವೈದ್ಯ ಮತ್ತೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೆಸರು ಇರ್ತಕ್ಕಂಥದ್ದು. ಒಕ್ಕಲಿಗ ಸಮುದಾಯದಿಂದ ಚಲುವರಾಯ ಸ್ವಾಮಿ, ಶಿವಲಿಂಗೇಗೌಡ ಮತ್ತೆ ಬಾಲಕೃಷ್ಣ ಅವರ ಹೆಸರಿದ್ದಾರೆ. ಜೊತೆಗೆ ಕುರುಬ ಸಮುದಾಯದಿಂದ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿರ್ತಕ್ಕಂಥದ್ದು. ಲಿಂಗಾಯತ ಸಮುದಾಯದಿಂದ ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವ್ರು ಮತ್ತೆ ಲಕ್ಷ್ಮಣ್ ಸವದಿ ಈ ಹೆಸರುಗಳು ಕೂಡ ಫೈನಲ್ ಆಗಿರ್ತಕ್ಕಂಥದ್ದು. 20 ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಏನೆಲ್ಲ ಅಚ್ಚರಿಗಳು ಬೇರೆ ಬೇರೆ ರೀತಿ ಇತ್ತು, ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕೋಕ್ ಹಾಕಿರ್ತಕ್ಕಂಥದ್ದು. ಆ 20 ಹೆಸರುಗಳಲ್ಲಿ ಪ್ರಮುಖವಾಗಿ 3 ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ಜೊತೆಗೆ 3 ಒಕ್ಕಲಿಗೆ ಕೊಟ್ಟಿರ್ತಕ್ಕಂಥದ್ದು, ಒಬ್ಬರು ಕುರುಬರು ಅಂದ್ರೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟ ಮತ್ತೆ ಕುರುಬರು ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳ ವೈದ್ಯ ಮತ್ತೆ ಅಜಯ್ ಸಿಂಗ್ ಅಂದ್ರೆ 5 OBC ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಮುಸ್ಲಿಂ ಸಮುದಾಯಕ್ಕೆ 2 ಕೊಟ್ಟಿದ್ದಾರೆ, ಜಮೀರ್ ಅಹಮದ್ ಖಾನ್ ಮತ್ತೆ ರಿಜ್ವಾನ್ ಅರ್ಷದ್. ಜೊತೆಗೆ ST ಸಮುದಾಯದಿಂದ 2 ಕೊಟ್ಟಿದ್ದಾರೆ, ರಘುಮೂರ್ತಿ ಮತ್ತೆ ನಾಗೇಂದ್ರ. ಜೊತೆಗೆ SC ಸಮುದಾಯದಿಂದ ನರೇಂದ್ರ ಸ್ವಾಮಿ, ಜೊತೆಗೆ ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ ಮತ್ತೆ KS ಬಸಂತಪ್ಪ ಅವರ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಬಹುತೇಕರಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಶಿವರಾಜ್ ತಂಗಡಗಿ, ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಮತ್ತೆ ಮಧು ಬಂಗಾರಪ್ಪ ಈ 4 ಹೆಸರುಗಳು ಇರ್ತಕ್ಕಂಥದ್ದು. ಮತ್ತೆ ಶಿವರಾಜ್ ತಂಗಡಗಿ ಈ ಹೆಸರುಗಳನ್ನ ಬಿಟ್ರೆ ಉಳಿದೆಲ್ಲ ಚಲುವರಾಯ ಸ್ವಾಮಿ ಇದನ್ನ ಬಿಟ್ರೆ ಇನ್ನೆಲ್ಲವೂ ಕೂಡ ಹೊಸ ಮುಖಗಳಿಗೆ ಒಂದ್ ರೀತಿಯಲ್ಲಿ ಫಿಕ್ಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ತನಕ ಏನೆಲ್ಲ ಬೇರೆ ಬೇರೆ ರೀತಿಯ ಕುತೂಹಲಗಳಿತ್ತು, ಎಲ್ಲಾ ಕುತೂಹಲಗಳಿಗೆ ತೆರೆ ಬಿದ್ದಿದೆ. ಈಗಾಗಲೇ ಆ ಒಂದು DK ಶಿವಕುಮಾರ್ ಅವರು ಆ ಲೀಸ್ಟ್ ಏನ್ ಬಂದಿದೆ ಆ ಲೀಸ್ಟ್ ನ ಪ್ರಕಾರ ಎಲ್ಲಾ ಶಾಸಕರು ಕೂಡ ಕರೆ ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ನಿವಾಸಕ್ಕೆ ವಿಜಯಾನಂದ ಕಾಶಪ್ಪನವರು ಬಂದಿದ್ರು, ಮತ್ತೆ ಬಸಂತಪ್ಪ ಅವರು ಕೂಡ ಭೇಟಿಯಾಗಿ ಅವರಿಗೆ ನೇರವಾಗಿ ಮೂಲತಃ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಂಜೆ 4 ಗಂಟೆಗೆ ಅಧಿಕೃತವಾಗಿ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಕಾಂಗ್ರೆಸ್ನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 2 ಬಾರಿ ಪೋಸ್ಟ್ಪೋನ್ ಆದಂತಹ ಒಂದು ಇದು ಕಡೆಯ ಗಳಿಗೆಯಲ್ಲಿ ಈ ರೀತಿ ಗುಟ್ಟಾಗಿ ಲೀಸ್ಟ್ ಬಿಟ್ಟಿರ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಒಂದು ಅಣತಿಯಂತೆ ಜೊತೆಗೆ ರಾಜ್ಯ ನಾಯಕರು ಕೊಟ್ಟಿರ್ತಕ್ಕಂಥ ಕೆಲ ಹೆಸರುಗಳು ಕೂಡ ಒಂದ್ ರೀತಿಯಲ್ಲಿ ಮಣೆ ಹಾಕಿ ಈ ಒಂದು ಲೀಸ್ಟ್ಗೆ ಅಂತಿಮವಾಗಿ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಈಗ ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ನೂತನ ಸಚಿವರ ಪಟ್ಟಿಯನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರಿಜ್ವಾನ್ ಹರ್ಷದ್ ಅವರು ಮುಸ್ಲಿಂ ಸಮುದಾಯ, ಶಿವಾಜಿನಗರ, ಹೊಸಮುಖದ ಕೋಟಾದಡಿಯಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಡಾಕ್ಟರ್ ಅಜಯ್ ಸಿಂಗ್ OBC ಜೀವರ್ಗಿ ಕ್ಷೇತ್ರ, ಇವರು ಕೂಡ ಹೊಸಮುಖ. ಸಂತೋಷ್ ಲಾಡ್ ಮರಾಠ ಸಮುದಾಯ, ಕಲಘಟಗಿ, ಕಳೆದ ಬಾರಿ ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಶಿವಲಿಂಗೇಗೌಡರು ಒಕ್ಕಲಿಗ ಸಮುದಾಯ, ಹಾಸನ ಬೆಲ್ಟು, ಅರಸೀಕೆರೆ ವಿಧಾನಸಭಾ ಕ್ಷೇತ್ರ, ಹೊಸಮುಖ. ಮಂಕಾಳು ವೈದ್ಯ ಹಿಂದುಳಿದ ವರ್ಗ, ಭಟ್ಕಳ ವಿಧಾನಸಭಾ ಕ್ಷೇತ್ರ, ಮತ್ತೊಮ್ಮೆ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಸವಂತಪ್ಪ SC ಸಮುದಾಯ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರ, ಕೊನೆಗೂ ಕೂಡ ಸಚಿವ ಸ್ಥಾನವನ್ನು ಪಡೆಯುವಲ್ಲಿ ಸಕ್ಸಸ್ ಆಗಿರುವಂತಹದ್ದು. ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿ DK ಶಿವಕುಮಾರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ರುದ್ರಪ್ಪ ಲಮಾಣಿ SC ಸಮುದಾಯ, ಹಾವೇರಿ ವಿಧಾನಸಭಾ ಕ್ಷೇತ್ರ, ಬಿ ನಾಗೇಂದ್ರ ಅವರು ST ಸಮುದಾಯ, ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಮತ್ತೊಮ್ಮೆ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಟಿ ರಘುಮೂರ್ತಿ ಅವರು ST ಸಮುದಾಯ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹದ್ದು. ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರ, ಈಡಿಗ ಸಮುದಾಯ, ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಳೆದ ಬಾರಿ ಶಿಕ್ಷಣ ಸಚಿವರಾಗಿದ್ರು. ಚಲುವರಾಯಸ್ವಾಮಿ ಒಕ್ಕಲಿಗ ಸಮುದಾಯ, ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಕಳೆದ ಬಾರಿ ಕೃಷಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಿದೆ. HC ಬಾಲಕೃಷ್ಣ ಒಕ್ಕಲಿಗ ಸಮುದಾಯ, ಮಾಗಡಿ ವಿಧಾನಸಭಾ ಕ್ಷೇತ್ರ, ಹೊಸಮುಖ, ಮೊಟ್ಟ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಇವತ್ತು. ರುದ್ರಪ್ಪ ಲಮಾಣಿ SC ಸಮುದಾಯ, ಹಾವೇರಿ ವಿಧಾನಸಭಾ ಕ್ಷೇತ್ರ, ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇರುವಂತದ್ದು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಪೊನ್ನಣ್ಣ ಅವರು ಫಸ್ಟ್ ಟೈಮ್ MLA, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಕೊಡಗು ಭಾಗ, ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಶಿವರಾಜ ತಂಗಡಗಿ SC ಸಮುದಾಯ, ಕನಕಗಿರಿ ವಿಧಾನಸಭಾ ಕ್ಷೇತ್ರ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಲಕ್ಷ್ಮಣ್ ಸವದಿ ಬೆಳಗಾವಿ ಭಾಗದಿಂದ ಲಿಂಗಾಯತ ಸಮುದಾಯ, ಅಥಣಿ ವಿಧಾನಸಭಾ ಕ್ಷೇತ್ರ, ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರಿಗೆ ಅದೃಷ್ಟ ಕುಲಾಯಿಸಿದೆ. ಒಟ್ಟು 20 ಸಚಿವ ಸ್ಥಾನಗಳು ಖಾಲಿ ಇದ್ವು. 20 ಸಚಿವ ಸ್ಥಾನವನ್ನು ಕೂಡ ಭರ್ತಿ ಮಾಡಲಾಗಿದೆ. ಜಾತಿವಾರು, ಪ್ರಾದೇಶಿಕವಾರು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಪಟ್ಟಿಯನ್ನು ಫೈನಲ್ ಮಾಡಿರುವಂತಹದ್ದು. ಡಾಕ್ಟರ್ ಅಜಯ್ ಸಿಂಗ್ ಅವರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ದಿವಂಗತ ಧರ್ಮಸಿಂಗ್ ಅವರ ಪುತ್ರರಿವರು. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಬಂದಿರುವಂತಹದ್ದು. ಇವತ್ತು 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನ ಇಷ್ಟು ಜನರು ಕೂಡ ಸ್ವೀಕರಿಸ್ತಾರೆ.